ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ರು? ಸೈಕಾಲಜಿ ಬಗ್ಗೆ ಎಲ್ರೂ ಕೇಳಿರ್ತೀರಾ? ತುಂಬ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಬಟ್ ನಾನು ಕಲಿಬೇಕಾದ್ರೆ ಎಸ್ಪೆಷಲಿ ಆಫ್ಟರ್ BMS ಕಂಪ್ಲೀಷನ್ ನಾನು ಹಾಸ್ಪಿಟಲ್ಸಲ್ಲಿ ವರ್ಕ್ ಮಾಡಬೇಕಾದ್ರೆ ಸೈಕಾಲಜಿ ಇನ್ಫ್ಯಾಕ್ಟ್ ಸೈಕ್ಯಾಟ್ರಿ ಕೇಸಸನ್ನು ನೋಡಬೇಕಾದ್ರೆ ನನಗೆ ಈ ಸಬ್ಜೆಕ್ಟ್ ಬಗ್ಗೆ ಸ್ವಲ್ಪನೂ ಆಸಕ್ತಿನೇ ಇರಲಿಲ್ಲ. ಬಿಕಾಸ್ ನನಗೆ ಏನು ಅನಿಸುತ್ತೆ ಅಂದರೆ ಎಲ್ಲ ಸರಿ ಇದೆ, ಬಾಡಿಯಲ್ಲಿ ಯಾವ ಪಾರ್ಟ್ಸು ಅಲ್ಲೂ ಪ್ರಾಬ್ಲಮ್ ಇಲ್ಲ, ಎಲ್ಲನೂ ಚೆನ್ನಾಗಿ ವರ್ಕ್ ಆಗ್ತಾಯಿದೆ. ಬರೀ ತಲೆ ಸರಿ ಇಲ್ಲ ನೋಡಿ, ಅದಕ್ಕೋಸ್ಕರ ಅವರು ಸಫರ್ ಆಗ್ತಾ ಇರ್ತಾರೆ, ಅವರ ಮನೆಯವರು ಸಫರ್ ಆಗ್ತಾ ಇದ್ದಾರೆ, ವಿಚ್ ಇಸ್ ವೆರಿ ಬ್ಯಾಡ್. ಪೇರೆಂಟ್ಸ್ ಸಫರ್ ಆಗೋದು ನೋಡಿದರೆ, ಬೇರೆ ಮನೆಯವರು ಸಫರ್ ಆಗೋದು ನೋಡಿದರೆ ತುಂಬ ಕಷ್ಟ ಅನ್ನಿಸ್ತಾ ಇತ್ತು ನನಗೆ. ಹಾಗಾಗಿ ನನಗೆ ತಲೆ ಸರಿ ಇಲ್ಲದಿದ್ದರೆ ಅಂದರೆ ಎಲ್ಲ ಜೀವ ಸರಿ ಇದ್ಕೊಂಡ್ಬಿಟ್ಟು ಏನು ಇಷ್ಟೆಲ್ಲ ಹಿಂಸೆ ಪಡ್ಕೋತಾರೆ ಅಂತ ಅನಿಸ್ತಿತ್ತು. ಸಬ್ಜೆಕ್ಟ್ ಮೇಲೆ ಇಂಟ್ರೆಸ್ಟೇ ಬರ್ತಿರ್ಲಿಲ್ಲ. ಬಟ್ ಪ್ರಾಕ್ಟೀಸ್ ಶುರು ಮಾಡಿ ಆದಮೇಲೆ ತುಂಬ ಇಂಪಾರ್ಟೆಂಟ್ ಏನು ಅನ್ನಿಸ್ತು ಅಂದರೆ, ಎಲ್ರಿಗೂ ಮನಸ್ಸಿಗೆ ಸಂಬಂಧಪಟ್ಟ ಸ್ವಲ್ಪನಾದರೂ ತೊಂದರೆ ಇದ್ದೇ ಇರ್ತದೆ. ಅವರು ಮಾನಸಿಕ ರೋಗಿಗಳಲ್ಲ, ಬಟ್ ಮನಸ್ಸಿಗೆ ಸಂಬಂಧಪಟ್ಟಂತಹ ಸ್ವಲ್ಪ ಮಟ್ಟಿಗೆ ತೊಂದರೆ ಇದ್ದೇ ಇರ್ತದೆ. ಯಾವುದರಿಂದಾಗಿ ಅವರಿಗೆ ಕಾಯಿಲೆ ಬರ್ತಿರ್ತದೆ. ಇಟ್ ಈಸ್ ನಾಟ್ ಆಲ್ವೇಸ್ ಅವರ ಫುಡ್ಡಿಂದಾಗಿ, ಬೇರೆ ಫಿಸಿಕಲ್ ಕಾಸಸ್ಸೇ ಕಾರಣ ಆಗಿರೋದಿಲ್ಲ, ಮಾನಸಿಕ ಗೊಂದಲಗಳಿಂದಲೂ ಅವರಿಗೆ ಕಾಯಿಲೆಗಳು ಬರ್ತಾ ಇರ್ತವೆ. ಸೊ ಅದನ್ನು ನಾವು ಡೀಲ್ ಮಾಡೋದಿದ್ರೆ ಕಂಪ್ಲೀಟಾಗಿ ರಿಲೀಫ್ ಕೊಡ್ಲಿಕ್ಕೆ ಆಗೋದಿಲ್ಲ ಕೆಲವೊಮ್ಮೆ. ಆವಾಗಿಂದ ನನಗೆ ಸೈಕಾಲಜಿ ಮೇಲೇನೂ ಇಂಟ್ರೆಸ್ಟ್ ಶುರುವಾಗಿತ್ತು. ಸೊ ಇನ್ನು ಮುಂದೆ ಕೆಲವೊಂದು ವೀಡಿಯೋಸಲ್ಲಿ ನಾನು ಕೆಲವೊಂದು ಇನ್ಫಾರ್ಮೇಷನ್ ನಾನು ಕಲಿತು ತಿಳ್ಕೊಂಡಂಥದ್ದನ್ನು ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಬಿಕಾಸ್ ಮೈಂಡ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ಚೆನ್ನಾಗಿದ್ದರೆ ಎಲ್ಲದೂ ಚೆನ್ನಾಗಿರ್ತದೆ. ಮೈಂಡ್ ಸ್ಟ್ರಾಂಗ್ ಇದ್ದರೆ ಏನನ್ನು ಸಾಧನೆ ಮಾಡಲಿಕ್ಕೆ ಆಗ್ತದೆ. ನೋಡಿರ್ಬೋದು ನೀವು ಕೂಡ, ಎಂಥ ಕಾಯಿಲೆ ಬಂದ್ರೂ ತುಂಬ ಯಾರು ಧೈರ್ಯದಲ್ಲಿ ಇರ್ತಾರೆ, ಸ್ಟ್ರಾಂಗ್ ಆಗಿರ್ತಾರೆ, ಅವರು ಅದನ್ನು ಆರಾಮದಲ್ಲಿ ಫೇಸ್ ಮಾಡ್ತಾರೆ, ಸಫರ್ ಆಗೋದಿಲ್ಲ. ಸಣ್ಣ ಪುಟ್ಟ ಕಾಯಿಲೆ ಬಂದ್ರೂ ಮೈಂಡ್ ವೀಕ್ ಇದ್ದರೆ ಸಣ್ಣ ಕಾಯಿಲೆನೂ ತುಂಬ ದೊಡ್ಡದಾಗಿ ಆಗಿ ತುಂಬ ಸಫರ್ ಮಾಡ್ತಾರೆ, ತುಂಬಾ ಒದ್ದಾಡ್ತಾ ಇರ್ತಾರೆ ಜೀವದೊಳಗೆ, ಮನಸ್ಸಿನೊಳಗೆ. ಅದು ನೋಡುವಾಗ ಬೇಜಾರಾಗ್ತದೆ. ಐ ಥಿಂಕ್ ಮನಸ್ಸು, ನಮ್ಮ ಮೈಂಡ್ ಸ್ಟ್ರಾಂಗ್ ಇದ್ದರೆ ಏನನ್ನೂ ನಾವು ಮಾಡಲಿಕ್ಕೆ ಆಗ್ತದೆ. ನಥಿಂಗ್ ಈಸ್ ಇಂಪಾಸಿಬಲ್. ಸೊ ಈ ವಿಷಯವನ್ನು ಹೇಳ್ತಾ ಕೆಲವೊಂದು ಇನ್ನು ಮುಂದೆ ಬರುವಂಥ ವೀಡಿಯೋಸಲ್ಲಿ ಇಂತಹ ವಿಷಯಗಳ ಬಗ್ಗೆ ಮಾತಾಡ್ತೀನಿ ಜಾಸ್ತಿಯಾಗಿ. ನಿಮಗೇನಾದರೂ ಟಾಪಿಕ್ ಇಷ್ಟ ಇದ್ದರೆ ಖಂಡಿತ ನನಗೆ ಮೆಸೇಜ್ ಮಾಡಿ, ನಾನು ಅದರ ಬಗ್ಗೆ ಜಾಸ್ತಿ ತಿಳ್ಕೊಂಡು ನಿಮಗೂ ಹೇಳ್ತೀನಿ. ಥ್ಯಾಂಕ್ ಯು.